ನಮಸ್ಕಾರ. 2026 ಇದು ಭಾರತದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ತುಂಬನೇ ಮಹತ್ವದ ವರ್ಷ. ಯಾಕಂದ್ರೆ RBI ಮತ್ತು ಹಣಕಾಸು ಸಚಿವಾಲಯ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತರ್ತಿವೆ. ಇದು ನಮ್ಮ ಹಣಕಾಸು ವ್ಯವಹಾರದ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಲಿದೆ. ಈ ಹೊಸ ಬದಲಾವಣೆಗಳಿಗೆ ನಾವೆಲ್ಲರೂ ಸಿದ್ಧರಾಗಬೇಕಿದೆ. ಹೌದು, ಬ್ಯಾಂಕಿಂಗ್ ಬಗ್ಗೆ ನಮಗಿದ್ದ ಹಳೆಯ ನಂಬಿಕೆಗಳು, ಹಳೆಯ ರೂಲ್ಸ್ ಇನ್ಮುಂದೆ ಕೆಲ್ಸಕ್ಕೆ ಬರೋದಿಲ್ಲ. ಆ ಹಳೆ ಪದ್ಧತಿಗಳನ್ನೇ ನಂಬ್ಕೊಂಡಿದ್ರೆ ಬಹುಶಃ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗ್ಬೋದು. ಯಾಕಂದ್ರೆ 2026ರ ಈ ಬ್ಯಾಂಕಿಂಗ್ ಬದಲಾವಣೆಗಳು ನಮ್ಮ ಅತಿ ಹತ್ತಿರದಲ್ಲೇ ಇವೆ. ಇದರ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರ ಹಣಕಾಸಿನ ಭವಿಷ್ಯಕ್ಕೆ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ಬದಲಾವಣೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಮುಖ್ಯ ವಿಷಯಗಳನ್ನು ನೋಡೋಣ. ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಬಂದಿರೋ ಹೊಸ ರೂಲ್ಸ್ ಏನೋ, ನಮ್ಮ ಡಿಜಿಟಲ್ ಲೈಫ್ ಮತ್ತು ಟ್ಯಾಕ್ಸ್ಗೆ ಏನ್ ಸಂಬಂಧ, ಅಕೌಂಟ್ ಇರೋರಿಗೆ ಸಿಗೋ ಹೊಸ ಸೌಲಭ್ಯಗಳೇನು, ವಂಚನೆಯಿಂದ ರಕ್ಷಿಸ್ಕೊಳ್ಳೋಕೆ ಹೊಸ ಕ್ರಮಗಳೇನೋ, ಮತ್ತೆ ಕೊನೆಯದಾಗಿ ಈ ಹೊಸ ಯುಗದಲ್ಲಿ ನಾವು ನೆನ್ಪಿಡಬೇಕಾದ ಪ್ರಮುಖ ಸಲಹೆಗಳೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕ್ಯಾಶ್ ಅಂದ್ರೆ ನಗದು ವ್ಯವಹಾರದ ಬಗ್ಗೆ ಮಾತಾಡೋಣ. ನೋಡಿ, ಡಿಜಿಟಲ್ ಇಂಡಿಯಾವನ್ನ ಪ್ರಮೋಟ್ ಮಾಡೋಕೆ ಮತ್ತು ಬ್ಲ್ಯಾಕ್ ಮನಿನ ತಡೆಯೋಕೆ ಇನ್ಮುಂದೆ ನಗದು ವಿತ್ಡ್ರಾ ಮಾಡೋದು ಮತ್ತು ಖರ್ಚು ಮಾಡೋದ್ರ ಮೇಲೆ ಹಿಂದೆಂದೆಂದಿಗಿಂತಲೂ ಕಠಿಣವಾದ ನಿಯಮಗಳು ಬಂದಿವೆ. ಅದೇನು ಅಂತ ಒಂದೊಂದಾಗಿ ನೋಡೋಣ. ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಕಾಮನ್ ಪ್ರಶ್ನೆ ಇರುತ್ತೆ. ATMಗಳಲ್ಲಿ UPI ಬಳಸಿ ದುಡ್ಡು ತಗೊಂಡ್ರೆ ಅದು ಫ್ರೀನಾ? ಇದಕ್ಕೆ ಉತ್ತರ ಇನ್ಮುಂದೆ ಅಲ್ಲ. ಹೌದು, ಆಟದ ನಿಯಮಗಳು ಈಗ ಬದಲಾಗ್ತಿವೆ. ಮೊದಲು ಹೇಗಿತ್ತು ಅಂದ್ರೆ ಕಾರ್ಡ್ ಬಳಸಿ ಹಣ ತೆಗೆಯೋದು ಬೇರೆ, UPI ಬಳಸಿ ಹಣ ತೆಗೆಯೋದು ಬೇರೆ. ಎರಡಕ್ಕೂ ಬೇರೆ ಬೇರೆ ಲಿಮಿಟ್ ಇತ್ತು. ಆದರೆ ಇನ್ಮುಂದೆ ಅಂದ್ರೆ ಏಪ್ರಿಲ್ 1, 2026ರಿಂದ UPI ವಿತ್ಡ್ರಾವಲ್ ಕೂಡ ಕಾರ್ಡ್ ವಿತ್ಡ್ರಾವಲ್ ಲಿಮಿಟ್ನಲ್ಲೇ ಕೌಂಟ್ ಆಗುತ್ತೆ. ಅಂದ್ರೆ ತಿಂಗಳಿಗೆ 5 ಫ್ರೀ ಟ್ರಾನ್ಸಾಕ್ಷನ್ ಇದ್ರೆ ಅದರಲ್ಲಿ 3 ಸರಿ ಕಾರ್ಡ್ ಮತ್ತು 2 ಸರಿ UPI ಬಳಸಿದ್ರೆ ಫ್ರೀ ಲಿಮಿಟ್ ಮುಗೀತು ಅಂತಾನೆ ಲೆಕ್ಕ. ಇದು ಒಂದು ಬಹಳ ದೊಡ್ಡ ಬದಲಾವಣೆ. ಹಾಗಾದ್ರೆ ಫ್ರೀ ಲಿಮಿಟ್ ದಾಟಿದ್ರೆ ಏನಾಗುತ್ತೆ? ಪ್ರತಿ ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ಗೂ ₹23 ಪ್ಲಸ್ GST ಕಟ್ಟಬೇಕಾಗುತ್ತೆ. ನೋಡಕ್ಕೆ ಚಿಕ್ಕ ಅಮೌಂಟ್ ಅನ್ಸ್ಬೋದು, ಆದರೆ ಪದೇ ಪದೇ ಹೀಗೆ ಮಾಡಿದ್ರೆ ವರ್ಷದ ಕೊನೆಗೆ ಇದು ದೊಡ್ಡ ಮೊತ್ತ ಆಗಿರುತ್ತೆ. ATM ಬಳಸುವಾಗ ಸ್ವಲ್ಪ ಹುಷಾರಾಗಿರಬೇಕು. ಇದು ಬರೀ ATM ಚಾರ್ಜ್ಗೆ ಸೀಮಿತ ಅಲ್ಲ. 2026ರಿಂದ ದೊಡ್ಡ ಮೊತ್ತದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಹದ್ದಿನ ಕಣ್ಣಿರುತ್ತೆ. ಪ್ರತಿಯೊಂದು ದೊಡ್ಡ ವ್ಯವಹಾರನೂ ರಿಯಲ್ ಟೈಮ್ನಲ್ಲಿ ಅವರ ಗಮನಕ್ಕೆ ಹೋಗುತ್ತೆ. ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಸೇವಿಂಗ್ಸ್ ಅಕೌಂಟ್ಗೆ ಒಟ್ಟು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಹಾಕಿದ್ರೆ ಅಥವಾ ತೆಗೆದ್ರೆ ಆ ಮಾಹಿತಿ ನೇರವಾಗಿ IT ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ನೆನ್ಪಿಡಿ, ಇದು ಒಂದೇ ಸರಿ 10 ಲಕ್ಷ ಅಂತಲ್ಲ. ಇಡೀ ವರ್ಷದಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸಿ 10 ಲಕ್ಷ ದಾಟಿದ್ರೂ ಸಾಕು, ಮಾಹಿತಿ ರಿಪೋರ್ಟ್ ಆಗುತ್ತೆ. ಇದೇ ಥರ ಕ್ರೆಡಿಟ್ ಕಾರ್ಡ್ ಬಿಲ್ಗಳಿಗೂ ಒಂದು ರೂಲ್ ಇದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಬಳಸಿದ್ರೆ ಆ ಮಾಹಿತಿನೂ ಕೂಡ ಟ್ಯಾಕ್ಸ್ ಅಧಿಕಾರಿಗಳಿಗೆ ತಲುಪುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಲಿಮಿಟ್ ಅಂದ್ರೆ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ತಗೊಳ್ಳೋ ಹಾಗಿಲ್ಲ. ಇದು ರಿಯಲ್ ಎಸ್ಟೇಟ್ ಮತ್ತು ಇತರ ದೊಡ್ಡ ವಹಿವಾಟುಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ. ಒಂದ್ವೇಳೆ ಈ ನಿಯಮವನ್ನ ಮುರಿದ್ರೆ ಏನಾಗತ್ತೆ? ದಂಡ ಎಷ್ಟು ಗೊತ್ತಾ? ಸ್ವೀಕರಿಸಿದ ನಗದಿನ 100%. ಅಬ್ಬಾ! ಅಂದ್ರೆ 3 ಲಕ್ಷ ಕ್ಯಾಶ್ ತಗೊಂಡ್ರೆ 3 ಲಕ್ಷ ರೂಪಾಯಿ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಇದು ಸರ್ಕಾರದ ಉದ್ದೇಶ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಕ್ಯಾಶ್ ಟ್ರಾನ್ಸಾಕ್ಷನ್ ವಿಷಯದಿಂದ ಮುಂದೆ ಹೋಗೋಣ. ಈಗ ನಾವು ಚರ್ಚಿಸೋ ವಿಷಯ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅಥವಾ ಸ್ವಲ್ಪ ಚಿಂತೆನೂ ಆಗ್ಬೋದು. ಏನಪ್ಪಾ ಅಂದ್ರೆ ಏಪ್ರಿಲ್ 2026ರಿಂದ ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಸ್ಕ್ಯಾನರ್ ಕೆಳಗೆ ಬರಲಿವೆ. ಇದು ಹೇಗೆ ಕೆಲಸ ಮಾಡುತ್ತೆ? ಒಂದು ಸಿಂಪಲ್ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ತನ್ನ ಟ್ಯಾಕ್ಸ್ ರಿಟರ್ನ್ನಲ್ಲಿ ವರ್ಷದ ಆದಾಯ 7 ಲಕ್ಷ ಅಂತ ತೋರಿಸಿರ್ತಾನೆ. ಆದ್ರೆ ಇನ್ಸ್ಟಾಗ್ರಾಮ್ನಲ್ಲಿ 60 ಲಕ್ಷದ ಹೊಸ ಕಾರಿನ ಜೊತೆ ಫೋಟೋ ಹಾಕಿರ್ತಾನೆ. ಆಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಎರಡನ್ನೂ ಹೋಲಿಸಿ ನೋಡುತ್ತೆ. ಆದಾಯಕ್ಕೂ ಜೀವನ ಶೈಲಿಗೂ ಮ್ಯಾಚ್ ಆಗ್ತಿಲ್ಲ ಅಂತ ಗೊತ್ತಾದ್ರೆ ಆ ಹಣದ ಮೂಲ ಎಲ್ಲಿಂದ ಬಂತು ಅಂತ ವಿವರಿಸಿ ಅಂತ ನೋಟಿಸ್ ಕಳಿಸಬಹುದು. ಸರಿ, ಇಷ್ಟೊತ್ತು ಬರೀ ವಾರ್ನಿಂಗ್, ರೂಲ್ಸ್ ಅಂತ ಮಾತಾಡಿದ್ವಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಯಾಕಂದ್ರೆ ಕೆಲವು ಗುಡ್ ನ್ಯೂಸ್ ಕೂಡ ಇದೆ. ಹೊಸ ನಿಯಮಗಳಿಂದ ಗ್ರಾಹಕರಿಗೆ ಕೆಲವು ಹೊಸ ಅನುಕೂಲಗಳು ಸಿಗ್ತಿವೆ. ವಿಶೇಷವಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರೋರಿಗೆ. RBIನ ಹೊಸ ಗೈಡ್ಲೈನ್ಸ್ ಪ್ರಕಾರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರೋರಿಗೆ ಇನ್ಮುಂದೆ ಸಾಕಷ್ಟು ಸೌಲಭ್ಯಗಳು ಫ್ರೀಯಾಗಿ ಸಿಗಲಿವೆ. ಅನ್ಲಿಮಿಟೆಡ್ ಕ್ಯಾಶ್ ಡಿಪಾಸಿಟ್ ಮಾಡ್ಬೋದು, ವಾರ್ಷಿಕ ಶುಲ್ಕ ಇಲ್ಲದೆ ಡೆಬಿಟ್ ಕಾರ್ಡ್ ಸಿಗುತ್ತೆ, ಫ್ರೀ ಚೆಕ್ ಬುಕ್ ಮತ್ತೆ UPI, NEFT ಅಂತಹ ಡಿಜಿಟಲ್ ಪೇಮೆಂಟ್ಸ್ ಕೂಡ ಸಂಪೂರ್ಣ ಉಚಿತ. ಅಷ್ಟೇ ಅಲ್ಲ, ತಿಂಗಳಿಗೆ ಕನಿಷ್ಠ 4 ಬಾರಿ ಉಚಿತವಾಗಿ ಹಣ ವಿಡ್ರಾ ಮಾಡುವ ಹಕ್ಕು ಕೂಡ ಇರುತ್ತೆ.
ಗ್ರಾಹಕರ ಸೇಫ್ಟಿ ವಿಷಯದಲ್ಲೂ ಕೆಲವು ಮುಖ್ಯವಾದ ಕ್ರಮಗಳನ್ನು ತರಲಾಗಿದೆ. ಡಿಜಿಟಲ್ ಫ್ರಾಡ್ ಮತ್ತು ಲೋನ್ ರಿಕವರಿ ಏಜೆಂಟ್ಗಳ ಕಿರುಕುಳದಂತಹ ಸಮಸ್ಯೆಗಳನ್ನು ಎದುರಿಸೋಕೆ ಹೊಸ ರೂಲ್ಸ್ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಜುಲೈ 1, 2026ರಿಂದ ಸಣ್ಣಪುಟ್ಟ ಡಿಜಿಟಲ್ ವಂಚನೆಗೆ ಒಳಗಾದವರಿಗೆ ಒಂದು ಹೊಸ ಭರವಸೆ ಸಿಗಲಿದೆ. ಒಂದು ವೇಳೆ 50,000 ರೂಪಾಯಿ ಒಳಗಿನ ವಂಚನೆ ನಡೆದರೆ 5 ದಿನಗಳ ಒಳಗೆ ಬ್ಯಾಂಕಿಗೆ ದೂರು ಕೊಟ್ರೆ ಕಳ್ಕೊಂಡ ಹಣದ 85% ಅಂದ್ರೆ ಮ್ಯಾಕ್ಸಿಮಮ್ 25,000 ರೂಪಾಯಿವರೆಗೆ ಪರಿಹಾರ ಸಿಗ್ಬೋದು. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಈ ಸೌಲಭ್ಯ ಜೀವನದಲ್ಲಿ ಒಂದೇ ಸಾರಿ ಸಿಗೋದು. ಇನ್ನು ಸಾಲ ವಸೂಲಾತಿ ಏಜೆಂಟ್ಗಳ ಕಿರುಕುಳದ ದಿನಗಳು ಬಹುತೇಕ ಮುಗಿದ ಹಾಗೆ. RBI ತಂದಿರುವ ಹೊಸ ನಿಯಮಗಳ ಪ್ರಕಾರ ಇನ್ಮುಂದೆ ಅವರು ಯಾವುದೇ ರೀತಿ ಫಿಸಿಕಲ್ ಅಥವಾ ಮೆಂಟಲ್ ಹರಾಸ್ಮೆಂಟ್ ಮಾಡೋ ಹಾಗಿಲ್ಲ. ಬೆಳಗ್ಗೆ 8ರಿಂದ ಸಂಜೆ 7ರ ಒಳಗೆ ಮಾತ್ರ ಕಾಲ್ ಮಾಡಬಹುದು ಮತ್ತು ಬಹಳ ಮುಖ್ಯವಾಗಿ ಸಾಲದ ಬಗ್ಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಮಾತಾಡೋ ಹಾಗಿಲ್ಲ. ಸರಿ, ಇಷ್ಟೆಲ್ಲ ಬದಲಾವಣೆಗಳನ್ನ ನೋಡಿದ್ವಿ. ಹಾಗಾದ್ರೆ ಈ ಹೊಸ ಬ್ಯಾಂಕಿಂಗ್ ಜಗತ್ತಿನಲ್ಲಿ ನಾವು ಹೇಗೆ ಯಶಸ್ವಿಯಾಗಿರಬಹುದು? ಅದಕ್ಕಾಗಿ ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ. ಇದೊಂದು ಸಿಂಪಲ್ ಆಕ್ಷನ್ ಪ್ಲಾನ್. 1. ATM ವಿಡ್ರಾಲ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು. 2. ಆನ್ಲೈನ್ನಲ್ಲಿ ತೋರಿಸ್ಕೊಳ್ಳೋ ಲೈಫ್ ಸ್ಟೈಲ್ಗೂ ಟ್ಯಾಕ್ಸ್ ಡಾಕ್ಯುಮೆಂಟ್ಗೂ ಹೊಂದಾಣಿಕೆ ಇರಬೇಕು. ಮತ್ತು 3. ಯಾವುದೇ ಫ್ರಾಡ್ ಆದ್ರೆ ತಕ್ಷಣ 5 ದಿನಗಳ ಒಳಗೆ 1930ಗೆ ಅಥವಾ ಬ್ಯಾಂಕ್ ಪೋರ್ಟಲ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಹಿಂದೆಂದಿಗಿಂತಲೂ ಹೆಚ್ಚು ಪಾರದರ್ಶಕ ಮತ್ತು ಒಂದಕ್ಕೊಂದು ಕನೆಕ್ಟ್ ಆಗ್ತಿರೋ ಈ ಸಮಯದಲ್ಲಿ ಅಂಡರ್ ದ ಟೇಬಲ್ ವ್ಯವಹಾರಗಳ ಯುಗ ನಿಜವಾಗ್ಲೂ ಮುಗೀತಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.